ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕಂಡಕ್ಟ್ ಮಾಡಲಾಗುವ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಫಾರ್ ದ ರೀಜನ್ ಆಫ್ ನಾನ್ HK ಇನ್ ದ ಇಯರ್ ಆಫ್ 2025. ಸೊ ಈ ಒಂದು 2025 ಈ ಅಧಿಸೂಚನೆಯಾದಂಥ ವಿವಿಧ ಇಲಾಖೆಗಳ ಅಥವಾ ನಿಗಮ ಮಂಡಳಿಗಳ ಒಂದು ಈ ಅಧಿಸೂಚನೆ ಏನಾಗಿತ್ತು, ಫಾರ್ ಎಕ್ಸಾಂಪಲ್ FDA, SDA, ಜೂನಿಯರ್ ಅಸಿಸ್ಟೆಂಟು, ಹೀಗೆ ವಿವಿಧ ಒಂದು ಹುದ್ದೆಗಳಿಗೆ ಒಂದು ಅಧಿಸೂಚನೆ ಆಗಿತ್ತು. ಸೊ ಆ ಒಂದು ಹುದ್ದೆಗಳಿಗೆ ಇದೀಗ ಇದೇ ತಿಂಗಳ ಜನವರಿ 11ನೇ ತಾರೀಕು ಏನಪ್ಪ ಈ ಒಂದು ಎಕ್ಸಾಮು ನಡೆಯಲಿದೆ. ಸೊ ಈ ಒಂದು ಎಕ್ಸಾಮ್ಗೆ ಈಗ ಈ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ನೀವು ಈ ಒಂದು ಅಫಿಷಿಯಲ್ ಒಂದು ವೆಬ್ಸೈಟ್ ಏನದ ctonline.karnataka.gov.in ಇದಕ್ಕೆ ನೀವು ವಿಸಿಟ್ ಆದ್ರಿ ಅಂದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಈ ಒಂದು ಏನಪ್ಪ ಈ ಒಂಥರ ಡಿಸ್ಪ್ಲೇ ಓಪನ್ ಆಗುತ್ತೆ. ನಿಮ್ಗೆ ಈ ಡಿಸ್ಪ್ಲೇದಲ್ಲಿ ಈ ಒಂದು ಪರೀಕ್ಷೆ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ಅರ್ಜಿ ಸಂಖ್ಯೆ, ಅಭ್ಯರ್ಥಿ ಹೆಸರು, ಆಮೇಲೆ ಕ್ಯಾಪ್ಚಾ ನಮೂದಿಸಿ, ಇಲ್ಲಿ ಕ್ಯಾಪ್ಚಾ ಇರುತ್ತೆ. ಈ ಒಂದು ಕ್ಯಾಪ್ಚಾವನ್ನು ನಮೂದಿಸಿ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಜಸ್ಟ್ ಏನಿಲ್ಲ, ಸಿಂಪಲ್ ಇರುತ್ತೆ. ಸೊ ಇಲ್ಲಿ ಪರೀಕ್ಷೆ ಯಾವುದು, ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್ ಅಂತ ಇರುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅಥವಾ ಎನ್ರೋಲ್ಮೆಂಟ್ ಐಡಿಯನ್ನು ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಿಕೊಂಡು ನಿಮ್ಮ ಒಂದು ಏನಪ್ಪ ಈ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು. ಅರ್ಥ ಆಯ್ತಾ? ಸೊ ತಾವುಗಳು ನೋಡ್ಬೋದು, ಪೇಪರ್ ಒನ್ ಯಾವಾಗ ಮಾರ್ನಿಂಗ್ ಸೆಷನ್ ಇರುತ್ತೆ 10:30 to 12:30. ಆಮೇಲೆ ಆಫ್ಟರ್ನೂನ್ ಸೆಷನ್ನು 2:30 to 4:30. ಯಾವ ತಾರೀಕು? L1 ಜನವರಿ L1ಗೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಥವಾ ಇನ್ಸ್ಟ್ರಕ್ಷನ್ಸ್. ಆ ಒಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಇಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಇಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನದ? ಸೊ ಇಲ್ಲಿ ಬಸ್ಸು, ರೈಲು ಇತ್ಯಾದಿ ಒಂದು ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ, ಅಂದರೆ ಈ ಒಂದು ಎಕ್ಸಾಮ್ 10:30ಗೆ ಐತೆ ಅಂದ್ರೆ ಅದಕ್ಕೆ ಒಂದು 2 hours ನೀವು ಮುಂಚೆನೇ ಒಂದು ಪರೀಕ್ಷಾ ಕೇಂದ್ರಕ್ಕೆ ತಲುಪಲಿಕ್ಕೆ ನಿಮ್ಮ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳತಕ್ಕದ್ದು. ನೆಕ್ಸ್ಟು ಈ ಒಂದು ಪರೀಕ್ಷಾ ಕೊಠಡಿಯಲ್ಲಿ ಯಾವುದೇ ಇಲೆಕ್ಟ್ರಾನಿಕ್ ಉಪಕರಣಗಳು, ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್, ಮೊಬೈಲ್ ಫೋನ್, ಬ್ಲೂಟೂತ್ ಮತ್ತು ಇನ್ನಿತರ ಬುಕ್ಸು, ಪುಸ್ತಕ, ಚೀಟಿಗಳು ಅವುಗಳನ್ನು ನಿಷೇಧಿಸಲಾಗಿದೆ. ನೆಕ್ಸ್ಟ್ ಈ ಒಂದು ಪ್ರವೇಶ ಪತ್ರದ ಜೊತೆಗೆ ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಮಾನ್ಯತೆ ಇರುವಂಥ ಒಂದು ಐಡಿಯನ್ನು, ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಒಂದು ಇದೇನಂತಿರಲ್ಲ ವೋಟಿಂಗ್ ID, ಅದೇ ರೀತಿ ನಿಮ್ಮ ಒಂದು ಕೈ ಗಡಿಯಾರವನ್ನು ಕಟ್ಟಿಕೊಂಡು ಹೋಗುವಂತಿಲ್ಲ. ಓಕೆನಾ? ಸೊ ಅಲ್ಲೆಲ್ಲ ಏನೋ ಒಂದು ಟೈಮಿಂಗ್ ಅದಲ್ಲ, ಅದನ್ನೆಲ್ಲ ಅಲ್ಲಿ ಆ ಒಂದು ನಿಮ್ಮ ಒಂದು ಎಕ್ಸಾಮ್ ಕೊಠಡಿಯಲ್ಲಿ ತಿಳಿಸಲಾಗ್ತದೆ. ನೆಕ್ಸ್ಟು ಇನ್ನಿತರ ಒಂದು ಇದು ಅದಪ್ಪ, ಏನು ಇಲ್ಲಿ ಮಾಹಿತಿಗಳನ್ನು ನೋಡ್ಬೋದು. ಇಲ್ಲಿ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು. ಅರ್ಥ ಆಯ್ತಾ? ಸೊ ಇವುಗಳನ್ನೆಲ್ಲ ನೀವು ಚೆನ್ನಾಗಿ ಓದ್ಕೋಬೇಕು. ಓಕೆ. ಆಮೇಲೆ ಇಲ್ಲೆಲ್ಲ ಫೇಶಿಯಲ್ ಡಿಟೆಕ್ಷನ್ನು ಮತ್ತು ಫ್ರಿಸ್ಕಿಂಗ್ ವ್ಯವಸ್ಥೆ ಇರುವುದರಿಂದ ಅಭ್ಯರ್ಥಿಗಳು 2 ಗಂಟೆಗಳ ಮುಂಚೆಯೇ ಒಂದು ಈ ಪರೀಕ್ಷಾ ಕೇಂದ್ರದ ಆವರಣದಲ್ಲಿ ಇರಬೇಕು. ಮತ್ತು ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ, ನೀವು ನೋಡಿಕೊಂಡು ಏನಪ್ಪ ಆನ್ಸರ್ ಮಾಡಬೇಕು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ 5 ಆಪ್ಷನ್ಸ್ ಇರ್ತವೆ. ಇಲ್ಲಿ ಮುಂಚೆ ಏನಿದ್ದು 4 ಆಪ್ಷನ್ಸ್ ಇದ್ದು, ಈಗ 1, 2, 3, 4, 5 5ನೇ ವೃತ್ತವನ್ನು ಶೇಡ್ ಮಾಡತಕ್ಕದ್ದು. ಯಾವಾಗದು? ನಿಮಗೆ ಸರಿಯಾದ ಉತ್ತರ ಗೊತ್ತಿಲ್ಲದಿದ್ದರೆ, ನನಗೆ ಉತ್ತರ ಗೊತ್ತಿಲ್ಲ ಅಂತ 5ನೇದು ನೀವು ಮಾಡಲೇಬೇಕು, ಅದನ್ನು ಬಿಡೋಂಗಿಲ್ಲ. ಅರ್ಥ ಆಯ್ತಾ? ಸೊ ಇದಕ್ಕಾಗಿ ಪರೀಕ್ಷೆ ಅವಧಿ ನಂತರ 5 ನಿಮಿಷ ಸಮಯಾವಕಾಶ ನೀಡಲಾಗ್ತದೆ.
ತಿಳಿತಾ. ಯಾವುದೇ ಆಯ್ಕೆಯನ್ನು ಶೇರ್ ಮಾಡಿಲ್ಲದಿದ್ದರೆ ನಿಮಗೆ 1/4 ಅಂಕವನ್ನು ಅಂದರೆ 0.25 ಅಂಕವನ್ನು ಕಡಿತಗೊಳಿಸಲಾಗುವುದು. ಅರ್ಥ ಆಯ್ತಾ. ನೆಕ್ಸ್ಟು ಕೆಲವೊಂದಿಷ್ಟು ಪ್ರವೇಶ ಪರೀಕ್ಷೆಗೆ ವಸ್ತ್ರ ಸಂಹಿತೆ, ಡ್ರೆಸ್ ಹೇಗಿರಬೇಕು ನೋಡಿ. ಪುರುಷರು ಆದಷ್ಟು ಈ ಉದ್ದ ತೋಳಿನ ಶರ್ಟ್ಗಳೇನಿರ್ತಾವಲ್ಲ ಅವುಗಳನ್ನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸ್ಕೊಂಡು ಹೋಗಬೇಕು. ಯಾಕೆಂದರೆ ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್ ಅಥವಾ ಟಿ ಶರ್ಟ್ ನಡೀತದೆ. ಆಮೇಲೆ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಅಂದರೆ ಕಡಿಮೆ ಇದು ಇರಬೇಕು, ಪಾಕೆಟ್ಸ್ ಅಂದರೆ ಜೇಬುಗಳು. ಓಕೆನಾ. ಈ ಕಾಮನಾಗಿ ನೀವು ಏನು ಇದು ಮಾಡ್ತಿರಲ್ಲ ಉಡ್ತಿರಲ್ಲ ಅಂಥವು ನಡೀತದೆ. ಅದನ್ನು ಬಿಟ್ಟು ಈ ಕುರ್ತಾ ಪೈಜಾಮನ್ನು ಜೀನ್ಸ್ ಪ್ಯಾಂಟನ್ನು ಇಲ್ಲಿ ಪ್ರೊಹಿಬಿಟ್ ಮಾಡಲಾಗಿದೆ. ಓಕೆನಾ. ಇವು ನೀವು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಆಮೇಲೆ ಜಿಪ್ ಪಾಕೆಟು, ದೊಡ್ಡ ಬಟನು ಈ ಥರ ಇರಬಾರ್ದು. ಮತ್ತು ಪರೀಕ್ಷಾ ಹಾಲ್ ಒಳಗೆ ಕಟ್ಟುನಿಟ್ಟಾಗಿ ಶೂಗಳನ್ನು ನಿಷೇಧಿಸಲಾಗಿದೆ ನೋಡಿ. ಮತ್ತು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸಬೇಕು. ಅರ್ಥ ಆಯ್ತಾ. ಮತ್ತು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು, ಉಂಗುರ, ಕಿವಿಯೋಲೆ, ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಇದು ಪುರುಷರಿಗೆ. ಆಮೇಲೆ ಮಹಿಳೆಯರಿಗೆ ವಿಸ್ತಾರವಾದ ಕಸೂತಿ, ಹೂಗಳು, ಬ್ರೂಚ್ಗಳು ಅಥವಾ ಬಟನ್ಗಳನ್ನು ಧರಿಸುವುದು ಅಂದರೆ ಆ ಥರ ಬಟನ್ಗಳನ್ನು ಹೊಂದಿರೋ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಓಕೆನಾ. ಅವರಿಗೆ ಕೂಡ ಸೇಮ್ ಪೂರ್ಣ ತೋಳಿನ ಬಟ್ಟೆಗಳನ್ನು ಅಥವಾ ಜೀನ್ಸ್ ಪ್ಯಾಂಟ್ ಧರಿಸಬಾರ್ದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗರವಾಗದಂತೆ ಅಥವಾ ಮೇಲೆ ಉಲ್ಲೇಖಿಸಿರುವ ಬಗೆಯಲ್ಲಿ ನಿಯಮದಂತೆ ಧರಿಸುವಂತೆ ನಿರ್ದೇಶಿಸಲಾಗಿದೆ. ಓಕೆನಾ. ಎತ್ತರವಾದ ಹಿಮ್ಮಡಿಯ ಶೂಗಳನ್ನು, ಚಪ್ಪಲಿಗಳನ್ನು ಮತ್ತು ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸಬಾರ್ದು. ಅಂದರೆ ಹೀಲ್ಸ್ ಅವುಗಳನ್ನು ಧರಿಸಬಾರ್ದು. ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳನ್ನು ಧರಿಸುವುದು ಕಡ್ಡಾಯವಾಗಿದೆ. ಇವರಿಗೂ ಕೂಡ ಈ ಮಂಗಳಸೂತ್ರ ಮತ್ತು ಕಾಲುಂಗರನ್ನು ಹೊರತುಪಡಿಸಿ ಇತರ ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದನ್ನು ನಿಷೇಧಿಸಿದೆ. ಓಕೆನಾ. ಇಲ್ಲಿ ನಿಷೇಧಿತ ವಸ್ತುಗಳ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಿದ್ದರೆ ಇವುಗಳನ್ನು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಓಕೆನಾ. ಮೇನ್ಲಿ ಇಲೆಕ್ಟ್ರಾನಿಕ್ ವಸ್ತು ಯಾವುದೂ ಇರಬಾರ್ದು ಇಲ್ಲಿ. ವೆದರ್ ಇಟ್ ಈಸ್ ಮೊಬೈಲ್, ಪೆನ್ ಡ್ರೈವ್, ಇಯರ್ಫೋನ್ಸ್, ಮೈಕ್ರೋಫೋನ್ಸ್, ಬ್ಲೂಟೂತ್, ವಾಚ್ ಮತ್ತು ಇನ್ನಿತರ ಯಾವುದೇ ತಿನ್ನಬಹುದಾದ ಪದಾರ್ಥಗಳ ಒಂದು ಡಬ್ಬಿ ಆಗಲಿ ಅಥವಾ ಬಣ್ಣದ ಮತ್ತು ಲೋಹದ ಕುಡಿಯುವ ನೀರಿನ ಬಾಟ್ಲಿಗಳು, ಪೆನ್ಸಿಲ್, ಪೇಪರ್, ಇರೇಸರ್, ಜೊಮೆಟ್ರಿ ಬಾಕ್ಸ್ ಮತ್ತು ತಲೆಯ ಟೋಪಿ ಈ ರೀತಿ ಯಾವುದೂ ನಿಮಗೆ ಅನುಮತಿ ಮಾಡಲಾಗುವುದಿಲ್ಲ. ಓಕೆನಾ. ಎಲ್ಲರೂ ಪ್ರವೇಶ ಪತ್ರವನ್ನು ವಿತ್ ಯುವರ್ ಐಡೆಂಟಿ ಕಾರ್ಡನ್ನು ತೊಗೊಂಡು ನೀವು ಪರೀಕ್ಷೆಗೆ ಹಾಜರಾಗತಕ್ಕದ್ದು. ಇದಿಷ್ಟು ಈ ಒಂದು 11ನೇ ತಾರೀಕು ಜನವರಿ 11ನೇ ತಾರೀಕು ನಡೆಯುವಂಥ ವಿವಿಧ ಒಂದು ಎಕ್ಸಾಮ್ ಒಂದು ಡಿಪಾರ್ಟ್ಮೆಂಟ್ಗಳ ಅಥವಾ ಮಂಡಳಿಗಳ ಒಂದು ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಆಗಿತ್ತು. ಈ ರೀತಿ ಒಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.